ಪೂಜ್ಯ ಶ್ರೀ ಸದ್ಗುರು ವಾಸುದೇವ ಮಹಾಸ್ವಾಮಿಗಳವರ 47ನೆಯ ಪುಣ್ಯಾರಾಧನೆ ಹಾಗೂ ಸದ್ಗುರು ಶ್ರೀ ಬಸವರಾಜ ಮಹಾಸ್ವಾಮಿಗಳವರ 14ನೆಯ ಪುಣ್ಯಾರಾಧನೆ ಕಾರ್ಯಕ್ರಮವು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗುವುದು. ನಿತ್ಯ ದೇವರ ನಾಮಸ್ಮರಣೆಯಾಗಿ ಮಾತೋಶ್ರೀ ಮುಕ್ತಾಯಿ ಹಾಗೂ ಪರಮಪೂಜ್ಯ ಶ್ರೀ ಸಂತೋಷ್ ಕುಮಾರ್ ಶಾಸ್ತ್ರಿಗಳವರಿಂದ ಪುಣ್ಯ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ. ರವಿವಾರ ದಿನಾಂಕ 18ರಂದು ಸದ್ಗುರು ಶ್ರೀ ಬಸವರಾಜ ಮಹಾಸ್ವಾಮಿಗಳವರ ನೂತನ ಮೂರ್ತಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಮರುದಿನ ಸಾಯಂಕಾಲ 5 ಗಂಟೆಗೆ ಸಕಲ ವಾದ್ಯ ಮೇಳೆಗಳೊಂದಿಗೆ ಭವ್ಯ ರಥೋತ್ಸವ ಜರುಗುವುದು. ನಿತ್ಯ ನಿರಂತರ ಸಕಲ ಭಕ್ತವೃಂದಕ್ಕೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಯಾಕಂದ್ರ ಕೊಡಾಮ ಅವ ಕಸಗೋಳ ಅವ ನಮ್ಮ ಜೀವನ ಉದ್ಧಾರ ಮಾಡತಕ್ಕಂತ ಗುರುವಿನ ಬಿಟ್ಟು ಮತ್ತೇನೂ ಇಲ್ಲ ಅಂತ ತಿಳ್ಕೊಂಡ ತವಣಪ್ಪ ಸಾವ್ಕಾರ. ಬದಾಮಿ ಬನಶಂಕರ ಜಾತ್ರೆ ಒಳಗ ದೊಡ್ಡ ಜಾತ್ರೆ ತವಣಪ್ಪಂದು ಬಾಣೆ ಅಂಗಡಿ ಇತ್ತು. ಆ ಜಾತ್ರೆಗೆ ಮಿಕ್ಕಿದ ಅಂಗಡಿ ತವಣಪ್ಪಂದು. ಸೂರ್ಯನ ಹಿಡ್ಕೊಂಡು ದೊಡ್ಡ ದೊಡ್ಡ ಬಾಂಡೆ ಇತ್ತು. ಅಂತ ಬಾಂಡೆ ಅಂಗಡಿ ಒಳಗ ತವಣಪ್ಪ ಅಂಗಡಿ ಹಾಕಿ ಕೂತಿದ್ದ. ಎಲ್ಲಾರು ವ್ಯಾಪಾರ ಜೋರ್ ನಡೆದಿತ್ತು. ತವಣಪ್ಪನ ಅಂಗಡಿ ವ್ಯಾಪಾರ ಅಷ್ಟೇ ಇತ್ತು. ಯಾಕಡೆ ಬಂದು ಗುರುನಾಥ ನವಲ್ಗೊಂದು ನಾಗಿಂಗಪ್ಪ ಹೊಲದ ಅಲಕ್ ನಿರಂಜನ್ ಅಂತ ಬಂದು ಕೊಟ್ಲಿ ಹಿಡ್ಕೊಂಡು ಬಂದು ಬಾಗಿಲ್ದಾಗ ನಿಂತ. ಯಪ್ಪ ಬಾರು ಯಪ್ಪ ನನ್ನಪ್ಪ ನನ್ನ ಉದ್ಧಾರ ಮೂರ್ತಿ ಬಾ ಅಂತ ಒಳಗ್ ಕರೆದವನಪ್ಪ. ಏನ್ ತವಣ್ಯ ಆರಾಮದಿಲ್ಲ ಯಪ್ಪ, ನಿನ್ನ ಪ್ರೀತಿಯಿಂದ ನಿನ್ನ ಆಶೀರ್ವಾದದಿಂದ ಬಹಳ ಚಂದದಿನಪ್ಪ. ಹೆಂಗ್ ನಡೆದ್ಲಿ ವ್ಯಾಪಾರ? ಯಪ್ಪ ವ್ಯಾಪಾರ ಡಲ್ಲ ಒತ್ಸೊಳಿ ಮಗನ ನಿನಗೇನ್ ವ್ಯಾಪಾರ ಮಾಡಕ್ ಬರ್ತೈತಿ? ಸರಿ ನಾ ಮಾಡ್ತೇನೆ, ಮಾಡಪ್ಪ ಅಂಗಡಿನಿಂದ ತನು ನಿನ್ನದು. ಭಕ್ತಿಯ ನೆಲೆಯಾಗಿರುವ ಹೆಬ್ಬಳ್ಳಿ ಗ್ರಾಮದಲ್ಲಿ ಪರಮ ಪೂಜ್ಯರ ಈ ಭವ್ಯ ರಥೋತ್ಸವ ಹಾಗೂ ಪುರಾಣ ಮಂಗಳ ಕಾರ್ಯಕ್ರಮದಲ್ಲಿ ಸಕಲ ಭಕ್ತಾದಿಗಳು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂಬುದು ಇಲ್ಲಿನ ಶಿವಾನಂದ ಮಠದ ದೇವಸ್ಥಾನದ ಸದ್ಭಕ್ತ ಮಂಡಳಿ ಹಾಗೂ ಗ್ರಾಮದ ಗುರು ಹಿರಿಯರ ಕೋರಿಕೆಯಾಗಿದೆ. 9 ಲೈವ್ ನ್ಯೂಸ್ ಧಾರವಾಡ.